ಮುಂಗಾರು ಗೇಟ್ ಬಿದ್ದು ಬಿಡ್ತದ ಒಡೆಯ ಸ್ಟೇಟ್ಮೆಂಟ್ ಹಾಕಾರ ನೋಡಿ ನಮ್ಮ ರೈತರು ಹೇಳ್ತಾವ್ರೆ ಈಗ ಮಳೆ ಒಯ್ಬಾರ್ದು ಕಣ್ಣ ಅಂತವ್ರೆ ಊರ್ಕಡೆ ಅಯ್ಯಪ್ಪ ಬೇಸಿಗೆ ಮತ್ತೆ ಬೇಸಿಗೆ ಚಚ್ತಿರದ ಬೇಸಿಗೆ ಮುಂಗಾರು ಮಳೆ ಗೇಟ್ ಹೊಡೆದ್ಬಿಟ್ಟದ ನೋಡಿ ನಮ್ಮ ರೈತ ಬಂದವ್ರು ಹೇಳ್ತಾವ್ರೆ ರೇವತಿ ಮಳೆ ಯಾವಾಗ ರೇವತಿ ರೇವತಿ ಅವೆಲ್ಲ ಇದ್ದ ಮಳೆಗಳು ಒಟ್ಟು ಇದು ಈ ಮಳೆ ಮಾರಕ ಇದು ಅಪಾಯ ಇದು ನೋಡ್ದ ಪತ್ತೆ ಹಚ್ಚಿದೆ ನಾನು ಇಷ್ಟೊಂದು ಗಂಟೆ ಅದೇ ಮಾತಾಡಿದೆ ತಿಂದ್ರೆ ರೋಗ ರುಜಿನಗಳಿಗೆ ರೋಗ ರುಜಿನ ಸಾಯ್ಬೇಕು. ಈಗ ಅಣ್ಣ ಹೆಂಗೆ ಗೊತ್ತಾ ಈಗ ಈ ಕಾಲ ಹೆಂಗೆ ಗೊತ್ತಾ ಈಗ ಫೆಬ್ರವರಿ ತಿಂಗಳಲ್ವಾ ಮರ ಗಿಡ ಎಲ್ಲ ಅವು ಆಲ್ಟರ್ನೇಟ್ ಆಗಿರ್ತವೆ. ನಮಗೆ ಈ ಮಳೆ ಈಗ ಬೇಸಿಗೆ ಇದು ಈ ಟೈಮಲ್ಲಿ ನಾವು ನೀರನ್ನ ಶೇಖರಣೆ ಮಾಡಬೇಕು ಹಿಡ್ಕೊಂಡಿರ್ತದೆ ಹೊಡಿತಾ ಇರ್ತದೆ. ಆದ್ರೆ ಈ ಮಳೆ ಬಿದ್ರೆ ಎಲ್ಲ ದಿಕ್ಕಿಟ್ಟವೆ. ಹೌದು 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 ಹಾಳಾಯ್ತದೆ. ಅದೇ ರೋಗ ರುಜಿನಗಳ ಕಾರಣ. ನೋಡ್ರಿ ಯಜಮಾನ್ರು ಹೇಳ್ತಾರೆ ನಮ್ಮ ಹಿರಿಕರು. ನೋಡಿ ಇವ್ರು ಹೇಳ್ತಕ್ಕಂಥದ್ದು ಸತ್ಯವಾದ ಮಾತು. ಮಳೆ ಬೀಳಬಾರ್ದು. ಈಗ ಮಳೆ ಬಿದ್ದರೆ ರೋಗ ರುಜಿನಗಳಿಗೆ ಹೌದು 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 ಈಗೆಲ್ಲ ಗ್ಯಾಸ್ ನೋಟ ಮಂಡಿಗೆ ಹಿಡ್ಕೊಂಡು ಕೈಗೆ ಹಿಡ್ಕೊಂಡು ನಿಜ ನಿಜ ಬಿಡಿ, ನಮಗೂ ಗೊತ್ತು ಎಲ್ಲರಿಗೂ ರೋಗ ರುಜಿನಗಳು. ಹೌದು ನಮ್ಮಷ್ಟು ಭಾಗನ ಬಂದವರು ಕೇಳ್ಕಳಿಯಪ್ಪ ಕೇಳ್ಕಳಿ. ಸಿಟಿಯವ್ರಿಗೆ ಹೇಳ್ತಿರೋದಕ್ಕಪ್ಪ ನಿನ್ಗೆಲ್ಲ ಪರ್ಸನಲ್ ಹತ್ತವ್ರ ಹುಡುಗರು ಔತ್ಕೊಂಡು ಓಡ್ತಾ ಇದಾರೆ. ಅದೇನಂತ ಗೊತ್ತಿಲ್ಲ, ಕ್ಯಾಮ್ರಾಗಳಿಗೆ ಸಿಗ್ತಾ ಇಲ್ಲ ಹುಡುಗರು. ನಾವು ಗಟ್ಟಿಯಾಗಿ ಕಂಡಣ ಅಂತವ್ರೆ ಅವರು. ಏನ್ ಗಟ್ಟಿದೆ ಬಪ್ಪ ತೋರ್ಸು ಅಂದ್ರೆ ಓಡ್ತಾನೆ ಔತ್ಕೊಂಡು. ನಾವು ಹೌದು 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 ನೀ ಇದಾಗಿತ್ತು ಘಟ ಚೆನ್ನಾಗಿತ್ತು ಘಟ ಚೆನ್ನಾಗಿತ್ತು. ಈಗ ಅದೇ ತಾನೆ ಹೇಳ ಯಾವ ಮಾಡ್ಕೊಂಡ್ರು ಎಲ್ಲ ಹೋಯ್ತು, ಹಾಳಾಗೋಯ್ತು. ಓ ಇದು ಹೆಂಗಣ ಮಳೆನೂ ಬಂದ್ಬಿಟ್ಟು ಬಿಸಿಲು ಬಂದ್ಬಿಡ್ತಲ್ಲ. ಈ ಬಿಸಿಲು ಬಂದ್ರೆ ನರಿಗೆ ಮದುವೆ ಮಾಡ್ತಂತ ನಿಜ. ಹಾಗಂತಾರಲ್ಲ, ನರಿಗೂ ನಾಯಿಗೂ ಮದುವೆ ಮಾಡ್ತಾರೆ ಅಂತಾರೆ. ನರಿಗೆ ನಾಯಿಗೆ ನರಿಗ್ಯಾ ಓ ನರಿಗಳು ಮದುವೆ ಮಾಡ್ಕೊತಾವೆ ಈ ಥರ. ಬಿಸಿಲು ಮಳೆ ಎರಡು ಬಂದ್ಬಿಟ್ರೆ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಕ್ಕಂಥ ಮಾತು ಇದು. ನಾವು ಕೇಳ್ಪಟ್ಟಿವಿ. ಇದ್ಯಾಕ್ರೆ ಮಳೆಲ್ಲ ನೆನ್ಕೋಯ್ತಿದ್ದಾರೆ ಏಯ್ ನೋಡವ್ರ. ನೋಡ ನೋಡ ನಿಮ್ಮನ್ನ ಸೂಟ್ ಮಾಡಿದ್ದೀನಿ ಬುಟ್ಟಿಲ್ಲ. ನೋಡ್ರಿ ಮಳೆ ಮತ್ತೆ ಈ ಬಿಸಿಲು ಎರಡು ಬಂದ್ಬಿಟ್ರೆ ನರಿಗಳಿಗೆ ಮದುವೆ ಮಾಡ್ತಾರಂತ ಹಂಗಂತಾರಪ್ಪ ನಮ್ಮ ಹಳ್ಳಿಗಳಲ್ಲಿ. ಗೊಬ್ಬರ ಬೆಳೆದು ದನ ಗೊಬ್ಬರ ಬೆಳತಿದ್ರು. ಈಗ ಗೊಬ್ಬರನೂ ಇಲ್ಲ ಎಂಥದ್ದು ಇಲ್ಲ. ಇಷ್ಟೇ ಅದು ಈರಿಯಾ ಅದೇ ಹೊಟ್ಟೆ ಗ್ಯಾಸ್ ಗೊತ್ತಕೊಂಬಿಡಿ. ಗ್ಯಾಸ್ ತುಂಬ್ಕತ್ತದ ಹೊಟ್ಟೆ ಅಷ್ಟೇ ಅಷ್ಟೇ ಅಷ್ಟೇ. ಮೊದ್ಲು ಈ ಪಾಟಿ ಸರಿಯಾಗಿ ಹಿಡಿಯೋರು ಮುದ್ಯ. ಈಗೆಲ್ಲ ಗ್ಯಾಸ್ಟ್ರಿಕ್ ಮಾತ್ರೆಗಳು, ಊಟದಲ್ಲಿ ರೋಗ ರುಜಿನಗಳು ಎಲ್ಲ ಆವರ್ಸ್ಕೊಂತಕೊಂಬಿಡಿ. ಗೊತ್ತು ಕಣ. ನೋಡ್ರಿ ಅದಕ್ಕೆ ಹೇಳೋದು ವಿಜ್ಞಾನ ಬೆಳಿಬಾರ್ದು. ಈಗ ಸದ್ಯಕ್ಕೆ ವಿಜ್ಞಾನ ಬೆಳಿಬಾರ್ದು. ವಿಜ್ಞಾನ ಬೆಳೆದಷ್ಟು ನಾವು ಅಜ್ಞಾನರಾಗ್ತೀವಿ. ನೆಟ್ಗೆ ಊಟ ಉಪಚಾರಗಳು ಸರಿಯಾಗಿರಲ್ಲ, ಎಲ್ಲ ಆರೋಗ್ಯ ಹದಗೆಡ್ತದೆ. ವಿದ್ಯಾವಂತರು ಸಹ ಅವಿವಿದ್ಯಾವಂತರ ಥರ ನಡ್ಕೊಳ್ತಾರೆ. ವಿಜ್ಞಾನ ಎಷ್ಟು ಬೆಳೆದಷ್ಟು ಅಪಾಯ ಅಂತಕ್ಕಂಥದ್ದನ್ನ ನಮ್ಮ ಹಿರಿಕರು ತಿಳಿಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಲ್ಲಿ.